ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಜಿಲ್ಲಾಧಿಕಾರಿಗಳು ಗದಗ್ ಇವರಿಗೆ ಮಾನ್ಯರೇ, ನಾವು ಅಂಬಿಗೇರಿ ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರೋಣ ತಾಲೂಕಿನ ಸವಡಿ ಗ್ರಾಮದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೆ ರೋಣ ತಹಸೀಲ್ದಾರರಾದ ನಾಗರಾಜ್ ಕೆ ಇವರ ಅಸಭ್ಯವಾಗಿ ವರ್ತಿಸಿ ಅಗೌರವದಿಂದ ನಡೆದುಕೊಂಡಿದ್ದು ನಮಗೆ ತುಂಬಾ ದುಃಖದ ವಿಷಯವಾಗಿದ್ದು, ಈ ಕೂಡಲೇ ರೋಣ ತಹಸೀಲ್ದಾರರಾದ ನಾಗರಾಜ್ ಕೆ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಸವಡಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ನ್ಯಾಯಯುತವಾಗಿ ದೊರಕಬೇಕಾದ ದಾಖಲೆಗಳನ್ನು ನೀಡಬೇಕೆಂದು ವಿನಂತಿ. ನಾನು ವಿಶೇಷವಾಗಿ ಲಕ್ಷ್ಮೇಶ್ವರ ಗ್ರಾಮದ ವೈದ್ಯರ ಭಾಗವಾಗಿ ನಮ್ಮ ಕರ್ನಾಟಕದ 15 ಜನಕ್ಕೆ ಹೆಚ್ಚು ಜನ ನಮ್ಮ ವೈದ್ಯರಿದಾರಲ್ಲ, ಆ ವೈದ್ಯ ಬಂಧುಗಳು ಈ ಊರಿನ ಆರೋಗ್ಯಕ್ಕಾಗಿ ಅನೇಕರು ಶ್ರಮಿಸ್ತಾರೆ. ಇಷ್ಟು ಪ್ರೀತಿಯಿಂದ ಉಪಯೋಗಿಕೊಂಡು ಸರ್ ನಾವು ಈ ಲಕ್ಷ್ಮೇಶ್ವರಕ್ಕೆ ಮಾಡಲೇಬೇಕು ಅಂತ ಅಂದಾರಲ್ಲ, ಆ ವೈದ್ಯರ ಕುಟುಂಬದ ಹುಟ್ಟಿರುವಂತಹ ಎಲ್ಲ ಮಕ್ಕಳಿಗೆ ಹಿರಿಯರಿಗೆ ಗುರುಗಳಿಗೆ ಅವರ ಮಾತೃಶ್ರೀಯರಿಗೆ ಪ್ರಣಾಮ, ಅವರಿಗೆ ಸಾಧನೆ ಶಕ್ತಿ ಕೊಟ್ಟು ಈ ಊರನ್ನು ಆರೋಗ್ಯವಾಗಿದೆ ಅಂತ ಹೇಳಿದ್ರೆ, ಲಕ್ಷ್ಮೇಶ್ವರದ ಪತ್ರಕರ್ತರು ಇದ್ದಾರಲ್ಲ, ಈ ಪತ್ರಕರ್ತರು ನಾವು ಕಡೆ ಸಾರಿ ಬಂದಾಗ 24 ಕಡೆ ಹಚ್ಚಿದ್ವಿ. ಆ 24 ಕಡೆ ಹಚ್ಚಿದ್ದನ್ನ ರಾಜ್ಯದ ಮೂಲೆ ಮುಗಿಸಿ ಒಂದಸ್ತಿಯನ್ನ ನಮ್ಮ ಮಹಿಳಾ ಸಂಸ್ಥೆಯಾಗಿ ಮಾಡುವಂತ ಕೈ ನೋಡಿ ಬಂದಿರಿ. ನನಗೆ ಅನಿಸ್ತದೆ, ಬಂಧುಗಳಿಗೆ ಯಾರು ಕಣ್ಣಿಗೆ ಔಷಧ ಬಂದಿರಲ್ಲ, ನೀವು ಕಣ್ಣಿಗೆ ಔಷಧ ಬಂದಿಲ್ಲ, ಇದು ಬರಬೇಕಾದ ಇದನ್ನು ನಿಮಗೆ ಯಾರು ಈ ವಿಷಯವನ್ನು ನಿರ್ಲಕ್ಷ್ಯ ವಹಿಸಿದಲ್ಲಿ ಜಿಲ್ಲೆಯ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಆಯಾ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯ ಹಾಗೂ ತಮ್ಮ ಕಾರ್ಯಾಲಯದ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ. ಅಲ್ಲಿ ಯಾರಿಗಾದರೂ ಏನಾದರೂ ಆದಲ್ಲಿ ಅದಕ್ಕೆ ನೇರವಾಗಿ ರೋನ್ ತಹಸೀಲ್ದಾರರಾದ ನಾಗರಾಜ್ ಕೆ ಇವರೇ ಹೊಣೆಗಾರಿಕೆ ಹೊರಬೇಕಾಗುತ್ತದೆ ಅಂತ ಮನವಿ.